ಏನಪ್ಪ ಈಶ್ವರ್ ಕಣ್ರಿ, ನಮಸ್ಕಾರ ಸಾಹೇಬ್ರಿಗೆ. ಏನ್ರಿ ವಿಧಾನಸೌಧದಲ್ಲಿ ಇಲ್ಲಿ ಬಂದಿದ್ರಿ ಇವತ್ತು? ನೀನೇನಪ್ಪ ಈ ಕಡೆ ಬಂದಿದೀಯಾ? ನಾನು ನಿಮಗೆ ಗ್ಯಾರಂಟಿ ಕೊಟ್ಟೆ ನಮ್ಮ ರಾಜ್ಯದ ಹೆಣ್ಮಕ್ಳಿಗೆ. ಇವತ್ತು ನಾವು ಏನ್ ಮಾಡಿದೀವಿ ಅಂದ್ರೆ ಜಾನುವಾರುಗಳ ಮನೆಗಿರೋ ಭಾಗ್ಯ ಕೊಟ್ಬಿಟ್ಟಿದ್ದೀನಿ ಸರ್. ಅಯ್ಯೋ ನಿನ್ನ ಕತೆ ಹಾಳಾಗಲಿ. ನನಗೆ ನೀನು ಕೊಟ್ಟಿರೋ ಆದೇಶ ನಾನು ಇವತ್ತು ವಿಧಾನಸೌಧಕ್ಕೆ ಹೋಗ್ಬೇಕಾಗಿತ್ತು. ಆದರೆ ನೀನು ಸಾಕು ಪ್ರಾಣಿಗಳು ಎಲ್ಲವನ್ನೂ ಅಂತ ಹೇಳ್ಬಿಟ್ಟಿದ್ಯಪ್ಪ. ಈಗ ಮಾಡಿದ್ರಿ ಮಾರ್ರ, ಏನೋ ಒಂದು ಹೇಳಿಕೆ ಕೊಟ್ಬಿಟ್ಟಿದ್ದೀನಿ ಆಶಾಸ್ಪದವಾಗಿ. ನಮ್ಮ ರೈತರಲ್ಲ, ಅದರಲ್ಲೂ ಶಿವಮೊಗ್ಗ ಜಿಲ್ಲಾ ರೈತರು ದಿನೇಶ್ ಶಿವಳ ಅವರು ಹೆಚ್ಚು ಮುಂದ್ಬಿಟ್ಟಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತೇ ಇಲ್ಲ ರೀ ಮಾರ. ಸರ್ ನೀವು 2 ಜನ ಮಧ್ಯೆ ನನ್ನ ಪೀಕ್ಲಾಟಿಗೆ ಸಿಕ್ಸ್ಬಿಟ್ರಿ ಅಲ್ರಿ. ಏನೇ ಗೋಪಾಲ ಕೃಷ್ಣ, ನಿಭಾಯಿಸ್ಬೇಕಲ್ರಿ. ಏನಪ್ಪ ನನಗೆ ನಮ್ಮ ಮಧು ಹೇಳಿದ್ರು, ಸಾಹೇಬ್ರೆ ಕುರಿ ಹೊಂಟಿದ್ದೀರಿ, ನಮ್ಮ ಜಿಲ್ಲೆಯಲ್ಲಿ ಭಾಳ ಮೇವೈತಿ ಅಂತ ಹೇಳಿ ನಾನು ಕುರಿ ಹೊಡ್ಕೊಂಡು ಮೇವಿಗೆ ಬಂದೆ. ನೋಡಿದ್ರೆ ಇಲ್ಲಿ ಜಾನುವಾರುಗಳು ಕುರಿಗೆ ಮೇವಿಲ್ಲ, ಬೇರೆ ಯಾರಿಗೋ ಮೇಯ್ಲಿಕ್ಕೆ ಮೇವಿದ್ದಂಗೆ ಕಾಣ್ತೈತೆ ಕಣಯ್ಯ. ಮತ್ತೆ ಏನಪ್ಪ ಸಮಾಚಾರ, ಚೆನ್ನಾಗಿದ್ಯಾ? ಹೇಳ್ಬೇಕಲ್ಲ ಸರ್. ಈಗ ಈಶ್ವರ್ ಕಂಡ್ರೆ ಹೇಳಿ ಸರ್. ಏನಯ್ಯ ಈ ಆದೇಶ ಮಾಡಿಬಿಟ್ಟಿದ್ಯಾ? ನಮ್ಮ ಜನ ಎಲ್ಲ ಈಗ ಮಲೆ ಮಹದೇಶ್ವರ ಬೆಟ್ಟಕ್ಕೆ ನಾವೆಲ್ಲ ಕುರಿ ಹೊಡ್ಕೊಂಡು ಹೋಗ್ತಿದ್ದು, ಈಗ ಜನ ಎಲ್ಲ ಬೆನ್ನತ್ಬಿಟ್ಟಿದ್ದಾರೆ, ಕುರಿ ನೀವೇ ಮೇಯಿಸ್ಕೊ ಬರ್ರಿ ಅಂತ ಹೇಳಿ. ಏನ್ ಮಾಡೋದು ಸರ್, ಅದಕ್ಕೆ ಇವತ್ತು ಜಾನುವಾರುಗಳು ಸಮೇತ ಇವತ್ತು ಬಂದಿದ್ದೀನಿ, ಮೇಯಿಸ್ತಾ ಇದ್ದೀನಿ. ಇವತ್ತು ಮೇಯಿಸ್ಕೊಂಡು ಮನೆ ಹೊಡ್ಕೊಂಡು ಹೋಗ್ತಿದ್ದೀನಿ. ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷದ ಅನೇಕ ಗ್ಯಾರಂಟಿ ಕಾರ್ಯಕ್ರಮಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಜನವಿರೋಧಿಯಾಗಿ ಯಾವತ್ತೂ ಇಲ್ಲ. ಆದರೆ ಇದು ನೀನು ತಗೊಂಡಿರ್ತಕ್ಕಂಥ ಈ ತೀರ್ಮಾನ, ರೈತರು ನಮ್ಮನ್ನು ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ, ಅದರಲ್ಲೂ ಶಿವಮೊಗ್ಗದಲ್ಲಿ ಸಾಗರದಲ್ಲಿ ಒಬ್ಬ ರಮೇಶ್ ಕೇಳಿದೆ ಅಂತ ಹೇಳಿ ಭಾರಿ ಹಠವಾದಿ ಹೋರಾಟಗಾರ ಇದ್ದಾನಂತೆ. ಇವರೆಲ್ಲ ಗಟ್ಟಿಯಾಗಿ ನಿಂತು ಬಿಟ್ರೆ ಶಾಶ್ವತವಾಗಿ ನಾವು ನಮ್ಮ ಪಕ್ಷದ ಅನೇಕ ಮುಖಂಡರು ದನ ಕಾಯಕ್ಕೆ ಕುರಿ ಕಾಯಕ್ಕೆ ಹೋಗೋದು ಗ್ಯಾರಂಟಿ ಆಗ್ತದೆ ಕಣಯ್ಯ. ಸದ್ಯ ಇಲ್ಲ ಸರ್, ನಮ್ಮನ್ನು ಗಂಟು ಮುಟ್ಟೆ ಕಟ್ಬಿಡ್ತಾರೆ, ನಾವು ಬೀದರಿಗೆ ಕಳಿಸ್ತಾರೆ, ಇನ್ನು ಮೈಸೂರಿಗೆ ಕಳಿಸ್ಬಿಡ್ತಾರೆ. ಹಂಗಾಗ್ಬಾರ್ದು ಕಣಯ್ಯ. ಹಂಗೇನಾರು ಆಗ್ಬಿಟ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ರೆಡಿ ಇದ್ದಾನೆ ಹಾರಿ ಕೂತ್ಕೊಳ್ಳಕ್ಕೆ. ಎಂತ ಮಾಡೋದು ಸರ್, ಈಗ ಪರಿಸ್ಥಿತಿಗೆ ಅಲೋಲ ಕಲ್ಲ. ಸುಮ್ಮನೆರಯ್ಯ, ಮಾಧ್ಯಮದ ನೀನು ಸುಮ್ಮನೆರಯ್ಯ, ಏನಯ್ಯ ನೀನು ಎಲ್ಲದಕ್ಕೂ ಅಡ್ಡ ಬರ್ತೀವಿ. ಒಬ್ಬೊಬ್ರು ಕೇಳ್ರಯ್ಯ. ನೋಡ್ರಿ, ಈಗ ನಾವು ನಮ್ಮ ಸರ್ಕಾರದಲ್ಲಿ ಅನೇಕ ತೀರ್ಮಾನಗಳನ್ನ ಮಾಡಿದ್ದೇವೆ. ಈ ತೀರ್ಮಾನವನ್ನು ಕೂಡ ನಮ್ಮ ಸಚಿವ ಸಂಪುಟದಲ್ಲಿ ಇದು ಚರ್ಚೆ ಮಾಡ್ತೇವೆ. ರೈತರಿಗೆ ಯಾವುದು ಅನುಕೂಲ ಅನಾನುಕೂಲ ಈಗ ಚರ್ಚೆ ಮಾಡಿ ಈಶ್ವರ ಖಂಡ್ರೆಯನ್ನು ಕೂರಿಸ್ಕೊಂಡು, ಅನೇಕ ಹೋರಾಟಗಾರರನ್ನು ಕೂರಿಸ್ಕೊಂಡು, ರೈತ ಹೋರಾಟಗಾರರು ಕೂರಿಸ್ಕೊಂಡು ಈ ಎಲ್ಲ ತೀರ್ಮಾನಗಳನ್ನು ಮತ್ತೆ ನಾವು ಚರ್ಚೆ ಮಾಡಿ ಈಗ ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಸುಮ್ಮನೆರಯ್ಯ ನೀನು ಸುಮ್ಮನೆರಯ್ಯ, ನೀನೇನು BJP ಇಲ್ಲಿ ಕೇಳಪ್ಪ, ಇಲ್ಲಿ ಕೇಳಪ್ಪ. ಆಯ್ತು, ಮಾಧ್ಯಮದವರು ನೀವು ದಯವಿಟ್ಟು ಇವನ್ನೆಲ್ಲ ಅಪಪ್ರಚಾರ ಮಾಡಕ್ಕೆ ಹೋಗ್ಬೇಡಿ. ಈಗ ನಮ್ಮ ಈಶ್ವರ ಖಂಡ್ರೆ ಎಲ್ಲಿ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೆ, ನನಗೂ ಗೊತ್ತಿಲ್ಲ. ಆದರೆ ಅವರಿಗೆ ನಾನು ಈಗ ಹೇಳ್ತೀನಿ, ಈ ಆದೇಶವನ್ನು ಮರು ಆದೇಶ ಮಾಡಿ ರಾಜ್ಯದ ಜಾನುವಾರುಗಳಿಗೆ, ಕುರಿ ಮೇಕೆಗಳಿಗೆ ಅಲ್ಲ ಅಂತೇಳಿ ಅವರು ಮಾಡಲಿ ಅಂತ ಅವರಿಗೆ ನಾನು ಇವತ್ತು ಸೂಚನೆಯನ್ನು ಕೊಡ್ತೇನೆ. ಹಾಗಾಗಿ ರಾಜ್ಯದ ರೈತರ ಪರವಾಗಿ ನಾವು ಯಾವಾಗಲೂ ಇರ್ತೇವೆ ಅನ್ನೋ ಮಾತನ್ನು ಈಗ ಹೇಳಲಿಕ್ಕೆ ಬಯಸ್ತೇನೆ. ಆದರೂ ಕೂಡ ಇವತ್ತು ಸಾಗರ ನಗರಕ್ಕೆ ನಾವೆಲ್ಲ ಜಾನುವಾರುಗಳು ಮತ್ತು ಕುರಿ ಮೇಕೆಗಳನ್ನ ನಮ್ಮ ಸಚಿವರು ಈಶ್ವರ್ ಖಂಡ್ರೆ ಅವರು ನಾನು ಎಲ್ಲ ಮೇಯಿಸ್ತಾ ಬಂದುಬಿಟ್ಟಿದ್ದೀವಿ. ಈಗ ನಮ್ಮ ಗೋಪಾಲ್ ಕೃಷ್ಣ ಅವರು ಕೂಡ ಇಲ್ಲಿದ್ದಾರೆ. ಇವತ್ತು ನಮಗೆ ಅವರು ಸಾಥ್ ಕೊಡ್ತಾರೆ. ನಮ್ಮ ಶಿಕ್ಷಣ ಸಚಿವರು ಬರೋರಿದ್ದಾರೆ. ಈಗ ಮಧು ಬಂಗಾರಪ್ಪನವರು ಮಂದ್ಯಾರ. ಏನಪ್ಪ ಮಧು, ಈ ಕ್ಷೇತ್ರದಲ್ಲಿ ಏನಪ್ಪ, ಈಗ ನಾವು ಜಾನುವಾರುಗಳನ್ನ ಈಶ್ವರ ಖಂಡ್ರೆ ಹೊಡ್ಕ ಬಂದಿದ್ದಾರೆ. ಈಗ ಅವರಿಗೆ ಸ್ವಾಗತ ಎಲ್ಲ ಮಾಡಬೇಕಾಯಿತು. ಪ್ರೋಟೋಕಾಲ್ ಪ್ರಕಾರ ಎಲ್ಲ ಕೇಳ್ತೀರಿ ನೀವು ನೋಡ್ರಿ, ಮುಖ್ಯಮಂತ್ರಿಗಳು ಬಂದಿದ್ದಾರೆ. ನಾನು ಇವತ್ತು ಹೆಲಿಕಾಪ್ಟ್ರಲ್ಲೇ ಬರಬೇಕು ಅಂತ ಮಾಡಿದ್ದೆ. ಆದರೆ ಹೆಲಿಕಾಪ್ಟ್ರಲ್ಲಿ ಬಂದಿದ್ರೆ ಮಾತ್ರ ಸಾರ್ವಜನಿಕರಿಗೆ ಗೊತ್ತಾಗ್ತಿತ್ತು. ಇವತ್ತು ಜನ ಬಿಡಲಿಲ್ಲ, ನನ್ನ ಕುರಿ ಹೊಡ್ಕೊಂಡು ಮೇಯಿಸ್ಕೋ ಅಂತ ಹೇಳಿದ್ದಾರೆ. ಹಾಗಾಗಿ ರಸ್ತೆ ಮೇಲೆ ಬಂದ್ಬಿಟ್ಟೆ. ಈಗ ಜನರಿಗೆ ಯಾರಿಗೂ ಸಿದ್ದರಾಮಯ್ಯನವ್ರು ಬಂದಿರೋದು ಗೊತ್ತಿಲ್ಲ, ಏನೇಳಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಿರೋದು ಯಾರಿಗೂ ಗೊತ್ತಿಲ್ಲ. ಗೋಪಾಲ್ ಕೃಷ್ಣಗೆ ಹೆಂಗೆ ಗೊತ್ತಾಗ್ಬಿಟ್ಟಿದೆ, ಬಂದ್ಬಿಟ್ಟವ್ರು. ಸರ್ ಇದೊಂದು ಅವಕಾಶ ಮಾಡಿ ಕೊಡಲೇಬೇಕು ಸರ್. ಆ ಶಿರ್ವಾಳ ದಿನೇಶ ಭಾರಿ ಕಾಟ ಕೊಡ್ತಾನೆ ಸರ್ ನಿಮಗೆ. ಇಲ್ಲ, ಅವರೆಲ್ಲ ಹೋರಾಟಗಾರರು. ರೈತ ಹೋರಾಟ ಅಂತಂದರೆ ಯಾವ್ದು ಪಕ್ಷ ಪಾರ್ಟಿ ಇರೋದಿಲ್ಲ ಅದಕ್ಕೆ. ಅವರು, ನಾನು ಒಂದು ಕಾಲದಲ್ಲಿ ರೈತ ಸಂಘದಲ್ಲಿದ್ದೆ ಕಣಯ್ಯ. ನಾನು ಮೈಸೂರು ಜಿಲ್ಲೆಯ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ, ನಮ್ಮ ಗುರುಗಳು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಹಾಗಾಗಿ ರೈತರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನ ಕೊಡ್ತಿರ್ತಕ್ಕಂಥ ಏನಾದ್ರು ಹೆಗ್ಗಳಿಕೆ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ. ಏನೇಳಿ, ಸಿದ್ದರಾಮಯ್ಯ ಸರ್ಕಾರ. ಹಾಗಾಗಿ ಈಗಲೂ ಕೂಡ ನಿಮ್ಮನ್ನು ನಾವು ಕೈ ಬಿಡೋದಿಲ್ಲ.
ಈಗ ನಮ್ಮ ಎಲ್ಲ ಸಚಿವರಿಗೂ ಸೂಚನೆ ಕೊಡ್ತೀನಿ. ಅದರಲ್ಲೂ ಈಶ್ವರ್ ಖಂಡ್ರೆ ನೋಡಪ್ಪ, ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಇವನ್ನೆಲ್ಲ ಮಾಡಬಾರ್ದು, ಇಲ್ಲ ಅಂದರೆ ಇನ್ನು ಖಾತೆ ಬದಲಾವಣೆ ಮಾಡಬೇಕಾಗ್ತದೆ, ಇದನ್ನು ನೀನು ಈ ಕೂಡಲೇ ರದ್ದು ಮಾಡಬೇಕು ಅಂತೇಳಿ ನಾನು ಈ ನಿಮ್ಮಲ್ಲೆಲ್ಲರಿಗೂ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲ ಸರ್, ನಿಮ್ಮ ಆಜ್ಞೆಯನ್ನು ಪಾಲಿಸಿ ಮನೆ ಹೋಗಿ ಮೊದಲು ಅದೇ ಕೆಲಸ ಮಾಡ್ತೀನಿ ಸರ್. ನಮಸ್ಕಾರ. ನಮಸ್ಕಾರ.